ಹಿರೇಮಠ್ ಕೊಲೆ ಆರೋಪಿ ಭವಿಷ್ಯ ನೇಹಾ ಕೊಲೆ ಆರೋಪಿ ಜಾಮೀನು ಸಂಬಂಧ ನಾಳೆ ಆದೇಶ. ಇಂದು ಪ್ರಹ್ಲಾದ್ ಜೋಶಿ ಭೇಟಿಯಾಗಿದ್ದ ನೇಹಾ ತಂದೆ. ನಾಳೆ ನೇಹಾ ಹಿರೇಮಠ್ ಕೊಲೆ ಆರೋಪಿ ಭವಿಷ್ಯ ನೇಹಾ ಕೊಲೆ ಆರೋಪಿ ಜಾಮೀನು ಸಂಬಂಧ ನಾಳೆ ಆದೇಶ. ಇಂದು ಪ್ರಹ್ಲಾದ್ ಜೋಶಿ ಭೇಟಿಯಾಗಿರುವಂತಹ ನೇಹಾ ತಂದೆ ಜೋಶಿ ಯಾವಾಗಲೂ ನಮಗೆ ಬೆಂಬಲವನ್ನ ನೀಡ್ತಾರೆ, ನಿಂತಿದ್ದಾರೆ. ನಾಳೆ ಫಯಾಜ್ ಬೇಲಾದೇಶ ಇರೋದ್ರಿಂದ ಜೋಶಿಗೆ ಮಾಹಿತಿ, ಜಾಮೀನು ಆದೇಶ ಬರಲಿ, ಬಳಿಕ ಮುಂದೇನು ಎಂಬುದನ್ನು ನೋಡ್ತೀವಿ. ನಾಳೆ ಆದೇಶಕ್ಕೆ ನಾವು ಸಹ ಕಾಯ್ತಾ ಇದ್ದೇವೆ. ಫಯಾಜ್ಗೆ ಜಾಮೀನು ಸಿಕ್ಕರೆ ಹೈಕೋರ್ಟ್ಗೆ ಹೋಗ್ತೇವೆ, ಕೊಲೆ ಆರೋಪಿಗೆ ಬೇಲ್ ಸಿಗಲ್ಲ ಅಂತ ವಿಶ್ವಾಸವಿದೆ. ಜೋಶಿ ಭೇಟಿ ಬಳಿಕ ನೇಹಾ ಹಿರೇಮಠ್ ತಂದೆ ಹೇಳಿಕೆ ಇದಾಗಿತ್ತು. ಸಚಿವರು ನಮಗೆ ಯಾವಾಗಲೂ ಕೂಡ ಬೆನ್ನೆಲುಬಾಗಿ ಈ ಹತ್ಯೆ ಆದ ನಂತರ ಯಾವಾಗಲೂ ನಮಗೆ ಬೆನ್ನಿಗೆ ನಿಂತು ಎಲ್ಲ ಕೆಲಸ ಮಾಡಿದ್ರು. ಅವ್ರಿಗೆ ಹೊಟ್ಟೆ ನಾವು ಯಾವುದೂ ರೀತಿಯಿಂದ ಅವ್ರಿಗೆ ಡೆವಲಪ್ಮೆಂಟ್ ಆಗಿದ್ದ ಬಗ್ಗೆ ಮಾಹಿತಿ ಕೊಟ್ಟಿದ್ದಿಲ್ಲ. ಅದಕ್ಕೆ ನಾಳೆ ಬೇಲ್ ಅಪ್ಲಿಕೇಶನ್ದು ಆರ್ಡ್ರ್ ಇರೋದ್ರಿಂದ ಆ ಒಂದು ವರದಿ ಹೇಳ್ದಂಗೆ ಆಯಿತು. ಮತ್ತು ಇನ್ನಿತರೆ ಏನೇನು ಡೆವಲಪ್ಮೆಂಟ್ ಆಗಿತ್ತು, ಮುಂದೆ ಟ್ರಯಲ್ ಚಾಲಾಗೋದಿದೆ, ಮತ್ತು ಎಲ್ಲ ರೀತಿಯಿಂದ ಅವರಿಗೆ ಒಂದು ಮಾಹಿತಿ ಹೇಳೋಣ ಅಂತೇಳಿ ಬಂದಿತ್ತು. ಇದು ಕೇಸಿಗೆ ಸಂಬಂಧಪಟ್ಟ ಇದೇ ಕೇಸು ನೇಹಾ ಹಿರೇಮಠನ ಕೇಸ್ ಬಗ್ಗೆ ಇಲ್ಲ ಅವರು ಹೇಳಿದರು. ಆಯಿತು, ನಾನು ಈಗ ಬೇಲ್ ಅಪ್ಲಿಕೇಶನ್ದು ಬರಲಿ, ಫರ್ದರ್ ನಾನು ಕೂಡ ಅದನ್ನೇನೈತಿ ನೋಡಿ ಫಾಲೋಅಪ್ ಮಾಡ್ತೀನಿ ಅಂತ ಹೇಳಿ. ನಾಳಿದ್ದು ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಧೀಶರು ಈಗಾಗಲೇ ಸಾಕಷ್ಟು ಪ್ರಕರಣ ಅವರು ಕೂಡ ತೀರ್ಪು ಕೊಟ್ಟಿದ್ದಾರೆ. ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ನ್ಯಾಯ ಸಿಗ್ಬೋದಂತ. ಏನೆಲ್ಲ ವಿಷಯಗಳ ಮೇಲೆ ಬೇಲ್ಗೆ ಅಪ್ಲಿಕೇಶನ್ ಅವ್ರು ಈಗಾಗಲೇ ತಮ್ಮ ದಾರಿ ವಾಮ ಮಾರ್ಗ ಹಿಡ್ಕೊಂಡು ಅವ್ರು ಬಂದಿದ್ದಾರೆ. ಅದರಿಂದ ಅವರು ಆ ಗ್ರೌಂಡ್ಸ್ ಮೇಲೆ ಹಾಕಿದ್ದಾರೆ. ಬಟ್ ಯಾವುದೋ ರೀತಿಯಿಂದ ಆ ಗ್ರೌಂಡ್ಸ್ ಮೇಲೆ ನಮ್ಮ ವಕೀಲರು ಕೂಡ ವಾದ ಮಾಡಿದ್ದಾರೆ, ಸ್ಪೆಷಲ್ PP ವಾದ ಮಾಡಿದ್ದಾರೆ. ಸಾಕಷ್ಟು ಇದಾವೆ. ನಮಗೂ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ. ನ್ಯಾಯಾಲಯ ನಾಳೆ ಒಂದು ಆದೇಶಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಹಿಂದಕ್ಕೆ ಈಗ ನಾವು ಕೇಳಿದ ಪ್ರಕಾರ ಅವರು ವಕೀಲರು ಮಾತಾಡೋ ಪ್ರಕಾರ ನೋಡಿದರೆ ಯಾವ ರೀತಿ ದರ್ಶನಕ್ಕೆ ಬೇಲ್ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಬೇಲನ್ನು ಕೊಡಬೇಕು ಅನ್ನೋ ಡಿಮಾಂಡ್ ಅವ್ರು ಇಟ್ಟಿದ್ದಾರೆ. ಅದಕ್ಕೆ ಈ ರೀತಿ ಒಂದು ದರ್ಶನ್ ಅವ್ರ ಬೇಲ್ ಆಧಾರ ಮೇಲೆ ಇಟ್ಕೊಂಡು ಕೇಳೋದು ಸಮಸ್ಯೆ ಅಲ್ಲ. ಯಾಕಂದ್ರೆ ಒಬ್ಬ ನಟನಾಗಿ ಅವರು ಮಾಡಿದಂಥ ಕಾರ್ಯ, ಅವರಂತ ಮಾಡಿದಂಥ ಇದು ಅದು ಫ್ಯಾನ್ಸು ಎಲ್ಲ ನೋಡಿದರೆ ಇದು ಮತ್ತೆ ತಿರುವು ಬೇರೆ ತಗೋತಾ ಇದೆ. ಇದರಿಂದ ಸಾರ್ವಜನಿಕರು ಕೂಡ ಒಂದು ನಟನ ಬಗ್ಗೆ ಫಾಲೋ ಮಾಡಬೇಕಂದ್ರೆ ಅವರ ನಟನೆ ಕೂಡ ಮಾದರಿಯಾಗಿರ್ಬೇಕು. ಇಂಥ ಕೃತ್ಯಕ್ಕೆ ರೇಣುಕಸ್ವಾಮಿ ಕೊಲೆ ಆಗಲಿ ಇಂಥವೆಲ್ಲ ಇರಬಾರ್ದು. ಆ ಒಂದು ಇದು ಇಟ್ಕೊಂಡು ಫಾಲೋವರ್ಸ್ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.